ದಿನ ನಾವು ದಶಮಾಂಶಗಳ ಗುಣಾಕಾರ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಚಿಕೆಯಲ್ಲಿ ನಮ್ಮ ಕಲಿಕಾ ಉದ್ದೇಶಗಳು ಹೀಗಿವೆ. ದಶಮಾಂಶಗಳ ಗುಣಾಕಾರವನ್ನು ಪುನರಾವರ್ತಿತ ಸಂಕಲನ ಮತ್ತು ವಿಸ್ತೀರ್ಣ ವಿಧಾನ ಹಾಗೂ ಅಧಿವ್ಯಾಪನ ವಿಧಾನಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು. ದಶಮಾಂಶಗಳನ್ನು ಮೂರ್ತ, ಪ್ರಾತಿನಿಧಿಕ, ಅಮೂರ್ತ ವಿಧಾನಗಳನ್ನು ಬಳಸಿ ಗುಣಾಕಾರ ಮಾಡುವುದು. ದಶಮಾಂಶ ಗುಣಾಕಾರಕ್ಕೆ ಸಂಬಂಧಿಸಿದ ನಿಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸುವುದು. ಹಾಗೆಯೇ NCERT ಅವರ ಪ್ರಕಾರ ನಮ್ಮ ಕಲಿಕಾ ಉದ್ದೇಶಗಳು ಹೀಗಿವೆ. ಮೊದಲನೆಯದಾಗಿ ಭಿನ್ನರಾಶಿಗಳು ಅಥವಾ ದಶಮಾಂಶಗಳನ್ನು ಗುಣಿಸಲು ಮತ್ತು ಭಾಗಿಸಲು ಕಾರ್ಯವಿಧಾನಗಳನ್ನು ಬಳಸುವುದು. ಹಾಗೂ ಎರಡನೆಯದಾಗಿ ಹಣ, ಉದ್ದ, ತಾಪಮಾನ ಇತ್ಯಾದಿಗಳನ್ನು ಒಳಗೊಂಡಿರುವ ವಿಭಿನ್ನ ಸಂದರ್ಭಗಳಲ್ಲಿ ಭಿನ್ನರಾಶಿಗಳು ಮತ್ತು ದಶಮಾಂಶಗಳನ್ನು ಬಳಸುವುದು. ಉದಾಹರಣೆಗೆ 7.5 ಮೀಟರ್ ಬಟ್ಟೆ, 2 ಸ್ಥಳಗಳ ನಡುವಿನ ಅಂತರವು 112.5 ಕಿಲೋಮೀಟರ್ ಇತ್ಯಾದಿ. ಈ ಸಂಚಿಕೆಯಲ್ಲಿ ನಮಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ದಶಮಾಂಶ ಟ್ರೇ. ಮೊದಲಿಗೆ ನಾವು ಒಂದು ನಿಜ ಜೀವನದ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ. ಸೋಮುವಿನ ಮನೆಯಲ್ಲಿ ನಿತ್ಯ 0.25 ಲೀಟರ್ ಎಣ್ಣೆಯನ್ನು ಅಡುಗೆಗೆ ಬಳಸಿದರೆ 3 ದಿನದಲ್ಲಿ ಎಷ್ಟು ಎಣ್ಣೆ ಬಳಕೆಯಾಗುತ್ತದೆ? ಈಗ ಈ ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳಿದ ನಂತರ ಮಕ್ಕಳನ್ನು ಅವರ ಗುಂಪುಗಳಲ್ಲಿ ಚರ್ಚಿಸಲು ಸ್ವಲ್ಪ ಸಮಯ ಅವಕಾಶ ಕೊಡೋಣ ಮತ್ತು ಉತ್ತರವನ್ನು ಕಂಡುಹಿಡಿಯಲು ಮಕ್ಕಳಿಗೆ ನಾವು ಪ್ರೋತ್ಸಾಹಿಸೋಣ. ಉತ್ತರವನ್ನು ಕಂಡುಹಿಡಿಯಲು ಮಕ್ಕಳು ಪುನರಾವರ್ತಿತ ಸಂಕಲನವನ್ನು ಬಳಸಬಹುದು. ನಾವು ಈ ಚರ್ಚೆಯಿಂದ ವಿದ್ಯಾರ್ಥಿಗಳು ಗುಣಾಕಾರ ಮತ್ತು ಸಂಕಲನದ ನಡುವೆ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಂಡಿದ್ದಾರಾ ಎಂಬುದನ್ನು ನಾವು ತಿಳಿಯಬಹುದಾಗಿದೆ. ಈಗ ನಮ್ಮ ಪ್ರಶ್ನೆಗೆ ಹಿಂದಿರುಗೋಣ. ಸೋಮುವಿನ ಮನೆಯಲ್ಲಿ ನಿತ್ಯ 0.25 ಲೀಟರ್ ಎಣ್ಣೆಯನ್ನು ಅಡುಗೆಗೆ ಬಳಸಿದರೆ 3 ದಿನದಲ್ಲಿ ಎಷ್ಟು ಎಣ್ಣೆ ಬಳಕೆಯಾಗುತ್ತದೆ? ಇಲ್ಲಿ ನಾವು 0.25 3 ಬಾರಿ ತೆಗೆದುಕೊಂಡಿದ್ದೇವೆ ಎಂಬ ಅರ್ಥ ಬರುತ್ತದೆ. ಭಿನ್ನರಾಶಿಗಳ ಗುಣಾಕಾರದಲ್ಲಿ ನಾವು ಕಲಿತಂತೆ ಇದನ್ನು 0.25 3ರಷ್ಟು ಎಂದು ಸಹ ಓದಬಹುದು. ಈಗ ನಾವು ನಮ್ಮ ದಶಮಾಂಶ ಟ್ರೇನಲ್ಲಿರುವಂತಹ TLMಗಳನ್ನು ಬಳಸಿಕೊಂಡು ನಾವು ಯಾವ ರೀತಿ ಈ ಸಮಸ್ಯೆಗೆ ಉತ್ತರವನ್ನು ಹುಡುಕುತ್ತೇವೆ ಎಂದು ನೋಡೋಣ. ಈಗ ನಮ್ಮ ಪ್ರಶ್ನೆ, ಸೋಮುವಿನ ಮನೆಯಲ್ಲಿ ನಿತ್ಯ 0.25 ಲೀಟರ್ ಎಣ್ಣೆಯನ್ನು ಅಡುಗೆಗೆ ಬಳಸಿದರೆ 3 ದಿನದಲ್ಲಿ ಎಷ್ಟು ಎಣ್ಣೆ ಬಳಕೆಯಾಗುತ್ತದೆ ಎಂದು. ಅಂದರೆ 0.25 3 ಬಾರಿ ತೆಗೆದುಕೊಂಡಿದ್ದೇವೆ ಎಂಬ ಅರ್ಥ ಬರುತ್ತದೆ. 0.25 ಗುಣಿಸು 3 ಎಂದು ನಾವು ಹೇಳಬಹುದು. ಈಗ 0.25 3 ಬಾರಿ ತೆಗೆದುಕೊಳ್ಳುತ್ತಿದ್ದೇವೆ. 0.25 ಗುಣಿಸು 3. ಈಗ ನಾವು 0.25 3 ಬಾರಿ ತೆಗೆದುಕೊಂಡಿದ್ದೇವೆ ಎಂಬ ಅರ್ಥ ಬರುತ್ತದೆ. 0.25 ಎಂದರೆ ದಶಾಂಶ ಸ್ಥಾನದಲ್ಲಿ 2, ಆದ್ದರಿಂದ 0.1 ಮೌಲ್ಯವನ್ನು ಹೊಂದಿರುವಂತಹ 2 ಸ್ಟ್ರಿಪ್ಗಳು ಮತ್ತು ಶತಾಂಶ ಸ್ಥಾನದಲ್ಲಿ 5, ಆದ್ದರಿಂದ 0.01 ಮೌಲ್ಯವನ್ನು ಹೊಂದಿರುವಂತಹ 5 ಚೌಕಗಳನ್ನು ಇರಿಸೋಣ. ಇದು ನಮ್ಮ 0.25 ಪ್ರತಿನಿಧಿಸುತ್ತದೆ. ಇಲ್ಲಿ 0.25 3 ಬಾರಿ ತೆಗೆದುಕೊಳ್ಳಬೇಕು. ಆದ್ದರಿಂದ 0.25 3 ಬಾರಿ ಇರಿಸೋಣ. ಈಗ ನಾವು ಇಲ್ಲಿ 0.25 3 ಬಾರಿ ತೆಗೆದುಕೊಂಡಿದ್ದೇವೆ. ಈಗ ನಮ್ಮ ಗುಣಾಕಾರವು ಪುನರಾವರ್ತಿತ ಸಂಕಲನವೇ ಆಗಿರುವುದರಿಂದ ನಾವು ಇವುಗಳನ್ನು ಕೂಡಿಸೋಣ. ನಮಗೆ ಈಗ ಉತ್ತರವಾಗಿ ಲಭಿಸಿರುವಂತಹ ಈ ಪಟ್ಟಿಗಳನ್ನು ಗಮನಿಸೋಣ. ಇಲ್ಲಿ ನಮಗೆ 0.1
6 ಪಟ್ಟಿಗಳು ಮತ್ತು 0.01ರ 15 ಚೌಕಗಳು ನಮಗೆ ಉತ್ತರವಾಗಿ ದೊರಕಿದೆ. ಇಲ್ಲಿ ನಾವು ಈ 10 ಚೌಕಗಳ ಬದಲಾಗಿ ಒಂದು ನೀಲಿ ಪಟ್ಟಿಯನ್ನು ಬದಲಾಯಿಸಿಕೊಳ್ಳೋಣ. ಏಕೆಂದರೆ 10 ಚಿಕ್ಕ ಚೌಕಗಳು ಒಂದು ನೀಲಿ ಪಟ್ಟಿಗೆ ಸಮನಾಗಿದೆ. ಈಗ ನಾವು ಇದನ್ನು ಉತ್ತರವನ್ನು ಎಣಿಸಿ ಬರೆಯೋಣ. ನಮ್ಮ ಉತ್ತರವು 0.25 ಗುಣಿಸು 3 ಸಮ, ಬಿಡಿ ಯಾವುದೇ ಇರುವುದಿಲ್ಲ. ಆದ್ದರಿಂದ 0. ನಮ್ಮ 0.1ರ ನೀಲಿ ಸ್ಟ್ರಿಪ್ಗಳು 7, 1 2 3 4 5 6 7. ಆದ್ದರಿಂದ ದಶಾಂಶ ಸ್ಥಾನದಲ್ಲಿ 7. ಹಾಗೆಯೇ ನಮ್ಮ 0.01ರ ಚೌಕಗಳು 5. ಆದ್ದರಿಂದ ಶತಾಂಶ ಸ್ಥಾನದಲ್ಲಿ 5. ಆದ್ದರಿಂದ 0.25 ಗುಣಿಸು 3 ಸಮ 0.75 ಎಂದು ಆಗುತ್ತದೆ. ಈಗ ನಾವು ನಮ್ಮ ಮಕ್ಕಳಿಗೆ ದಶಮಾಂಶ ಸ್ಥಾನ ಬೆಲೆ ಸೂಚಕವನ್ನು ಬಳಸುವುದರ ಮೂಲಕ ಕೂಡ ಅದರ ಸ್ಥಾನ ಬೆಲೆಯಲ್ಲಿ ಇವುಗಳನ್ನು ಬರೆದು ಮಕ್ಕಳಿಗೆ ಅರ್ಥವಾಗುವ ರೀತಿ ವಿವರಿಸಬಹುದು. ಈಗ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಕೊಡಗಿನ ರೈತನೊಬ್ಬ 0.2 ಎಕರೆಯಲ್ಲಿ ಏಲಕ್ಕಿ ಬೆಳೆಯುತ್ತಾನೆ. ಕೀಟಗಳು ಅವನ ಬೆಳೆಯಲ್ಲಿ 0.3 ಭಾಗವನ್ನು ಹಾನಿ ಮಾಡಿದರೆ ಎಷ್ಟು ಎಕರೆ ಏಲಕ್ಕಿಗೆ ಹಾನಿಯಾಗುತ್ತದೆ? ಈ ಪ್ರಶ್ನೆಯನ್ನು ಕೇಳಿದ ನಂತರ ನಾವು ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯವನ್ನು ನೀಡಿ 1-2 ಬಾರಿ ಅವರು ಪ್ರಶ್ನೆಯನ್ನು ಓದಲು ತಿಳಿಸಿ ಮತ್ತು ಅವರ ಗುಂಪಿನ ಜೊತೆಗಾರರೊಂದಿಗೆ ಸೂಕ್ತವಾದ ವಿಧಾನವನ್ನು ಚರ್ಚಿಸಲಿ. ನೀವು ಈ ರೀತಿ ಮಕ್ಕಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ಇಲ್ಲಿ ನಾವು ಯಾವ ಮೂಲಕ್ರಿಯೆಯನ್ನು ಬಳಸಬಹುದು ಮತ್ತು ಏಕೆ, ಯಾವ ಸಂಖ್ಯೆಗಳನ್ನು ಪರಿಗಣಿಸಬೇಕು, ಈ ಲೆಕ್ಕದಲ್ಲಿ ಇರುವಂತಹ ಯಾವ ಸಂಖ್ಯೆಗಳನ್ನು ಪರಿಗಣಿಸಬೇಕು ಮತ್ತು ಚಿತ್ರದೊಂದಿಗೆ ಅಥವಾ TLMಗಳನ್ನು ಬಳಸಿ ನೀವು ಈ ಸಮಸ್ಯೆಗಳನ್ನು ಬಿಡಿಸಬಲ್ಲಿರಾ ಎಂದು ನಾವು ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಚರ್ಚಿಸಬಹುದು. ಈಗ ಮೊದಲ ಸಮಸ್ಯೆಯಲ್ಲಿ ನಾವು ಪೂರ್ಣ ಸಂಖ್ಯೆಯನ್ನು ದಶಮಾಂಶದೊಂದಿಗೆ ಗುಣಿಸಿದ್ದೇವೆ. ಇಲ್ಲಿ ಪೂರ್ಣ ಸಂಖ್ಯೆಯನ್ನು ದಶಮಾಂಶದೊಂದಿಗೆ ಗುಣಿಸಿದ್ದೇವೆ. ಆದ್ದರಿಂದ 0.25 ನಾವು 3 ಬಾರಿ ತೆಗೆದುಕೊಂಡೆವು ಎಂಬ ಅರ್ಥವನ್ನು ಕೊಡುತ್ತದೆ. ಈಗ ನಮ್ಮ ಈಗಿನ ಸಮಸ್ಯೆಯಲ್ಲಿ 2 ದಶಮಾಂಶ ಸಂಖ್ಯೆಗಳನ್ನು ಹೊಂದಿದ್ದೇವೆ, 0.2 ಮತ್ತು 0.3. ಇಲ್ಲಿ ನಾವು ಇದೇ ವಿಧಾನವನ್ನು ಬಳಸಬಹುದೇ ಎಂದು ನಾವು ಮಕ್ಕಳೊಂದಿಗೆ ಚರ್ಚಿಸಬಹುದು. ಇಲ್ಲಿ ನಮಗೆ ದಶಮಾಂಶ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆ ಆಗಿರುವುದರಿಂದ ಈ ದಶಮಾಂಶ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಯಷ್ಟು ಬಾರಿ ನಾವು ಇಡಲು ಸಾಧ್ಯವಾಯಿತು. ಆದರೆ ಈಗಿನ ಸಮಸ್ಯೆಯಲ್ಲಿ ನಾವು ವಸ್ತುಗಳನ್ನು 0.2 ಬಾರಿ ಅಥವಾ 0.3 ಬಾರಿ ಇರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಇಲ್ಲಿ ಬಳಸಿದಂತಹ ವಿಧಾನವನ್ನು ಈ ಸಮಸ್ಯೆಯಲ್ಲಿ ಬಳಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ಮತ್ತೆ ನಮ್ಮ ಈ TLMಗಳನ್ನು ಬಳಸುವುದರ ಮೂಲಕ ಇದಕ್ಕೆ ನಾವು ಉತ್ತರವನ್ನು ಕಂಡುಹಿಡಿಯೋಣ. ನಾವು ಈ TLMನ ಪ್ರತಿಯೊಂದು ಭಾಗಗಳ ಅರ್ಥವನ್ನು ಮೊದಲು ನೆನಪಿಸಿಕೊಳ್ಳೋಣ. ನೀವು ಕಿರಿಯ ತರಗತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ TLMನ್ನು ಪರಿಚಯಿಸಿರಬಹುದು. ಆದರೂ ದಶಮಾಂಶಗಳ ಗುಣಾಕಾರವನ್ನು ಪ್ರಾರಂಭಿಸುವ ಮೊದಲು ಮತ್ತೊಮ್ಮೆ ಎಲ್ಲವನ್ನು ಪುನರಾವರ್ತಿಸೋಣ. ಮೊದಲಿಗೆ ಈ ದೊಡ್ಡ ಚೌಕವನ್ನು ನೋಡೋಣ. ಇದರ ಮೌಲ್ಯವು 1 ಎಂದು ನಮಗೆ ತಿಳಿದಿದೆ. ಇದರ ವಿಸ್ತೀರ್ಣವು ಪೂರ್ಣ ಸಂಖ್ಯೆ 1 ಆಗಿರುತ್ತದೆ. ಈಗ ನಾವು ಇದರ ಬಾಹುಗಳನ್ನು ಕಂಡುಹಿಡಿಯೋಣ. ನಮಗೆ ತಿಳಿದಿರುವ ಹಾಗೆ ಚೌಕದ ವಿಸ್ತೀರ್ಣ ಸಮ ಬಾಹು ಗುಣಿಸು ಬಾಹು. ಇಲ್ಲಿ ನಮಗೆ ಈ ಚೌಕದ ಮೌಲ್ಯವು 1 ಎಂದು ತಿಳಿದಿರುವುದರಿಂದ ಇದರ ಪ್ರತಿಯೊಂದು ಬಾಹುಗಳನ್ನು ನಾವು 1 ಎಂದು ಪರಿಗಣಿಸಬಹುದು. ಏಕೆಂದರೆ 1 ಗುಣಿಸು 1 ಚೌಕದ ವಿಸ್ತೀರ್ಣಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ನಾವು ಈ ದೊಡ್ಡ ಚೌಕದ ಪ್ರತಿ ಬಾಹುವನ್ನು 1 ಎಂದು ಪರಿಗಣಿಸಬಹುದು. ನಂತರ ಈ ನೀಲಿ ಪಟ್ಟಿಯನ್ನು ಗಮನಿಸೋಣ. ನಮಗೆ ತಿಳಿದಿರುವ ಹಾಗೆ ಈ ನೀಲಿ ಪಟ್ಟಿಯ ಮೌಲ್ಯವು 0.1 ಆಗಿದೆ. ಇಲ್ಲಿ ಇದು ಆಯತಾಕಾರವಾಗಿರುವುದರಿಂದ ಇದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯೋಣ. ಈಗ ನಾವು ಈ ನೀಲಿ ಪಟ್ಟಿಯನ್ನು ಈ ಚೌಕದೊಂದಿಗೆ ಹೋಲಿಸಿದಾಗ ನಮಗೆ ಈ ಬಾಹುವಿಗೆ ಇದರ ಉದ್ದವು ಸಮನಾಗಿರುವುದು ಕಂಡುಬರುತ್ತದೆ. ಆದ್ದರಿಂದ ನಾವು ಇದರ ಒಂದು ಬಾಹುವನ್ನು 1, ಈ ಬಾಹುವನ್ನು ನಾವು 1 ಎಂದು ಪರಿಗಣಿಸಬಹುದು. ಇದು ಆಯತಾಕಾರವಾಗಿರುವುದರಿಂದ
ಆಯತದ ವಿಸ್ತೀರ್ಣ ಸಮ ಉದ್ದ ಗುಣಿಸು ಅಗಲ. ಈಗ ಈಗಾಗಲೇ ತಿಳಿದಿರುವ ಹಾಗೆ ಇದರ ಉದ್ದವು 1 ಎಂದು ನಮಗೆ ತಿಳಿದಿದೆ. ಈಗ ಇದರ ಮೌಲ್ಯವು 0.1 ಎಂದು ಆಗಿರುವುದರಿಂದ ನಾವು 1ರೊಂದಿಗೆ 0.1 ಗುಣಿಸಿದರೆ ನಮಗೆ 0.1 ಉತ್ತರವಾಗಿ ದೊರೆಯುತ್ತದೆ. ಆದ್ದರಿಂದ ನಾವು ಇನ್ನೊಂದು ಬಾಹುವನ್ನು 0.1 ಎಂದು ಪರಿಗಣಿಸಬಹುದು. ಏಕೆಂದರೆ ಇದರ ಮೌಲ್ಯವು 0.1 ಆಗಿದೆ. ಆದ್ದರಿಂದ ಉದ್ದ 1 ಮತ್ತು ಅಗಲ 0.1 ಎಂದು ನಾವು ಪರಿಗಣಿಸಬಹುದು. ಈಗ ನಮ್ಮ ಈ ಚಿಕ್ಕ ಚೌಕವನ್ನು ನೋಡೋಣ. ಈ ಚಿಕ್ಕ ಚೌಕದ ಬಾಹುಗಳು ನಮ್ಮ ಆಯತದ ಈ ಬಾಹುವಿನೊಂದಿಗೆ ಸಮನಾಗಿದೆ. ಆದ್ದರಿಂದ ನಮಗೆ ಈಗಾಗಲೇ ತಿಳಿದಿರುವ ಹಾಗೆ ಇದರ ಉದ್ದವು 0.1 ಆಗಿರುವುದರಿಂದ ಈ ಚಿಕ್ಕ ಚೌಕದ ಎಲ್ಲ ಬಾಹುಗಳು 0.1 ಎಂದು ನಾವು ಪರಿಗಣಿಸಬಹುದು. ಇದು ಕೂಡ ಚೌಕಾಕಾರದಲ್ಲಿರುವುದರಿಂದ ಚೌಕದ ವಿಸ್ತೀರ್ಣ ಸಮ ಬಾಹು ಗುಣಿಸು ಬಾಹು. ನಮಗೆ ಇದರ ಬಾಹುಗಳು 0.1 0.1. ಆದ್ದರಿಂದ 0.1 ಗುಣಿಸು 0.1 0.01 ಇದರ ವಿಸ್ತೀರ್ಣ ಅಥವಾ ಇದರ ಮೌಲ್ಯಕ್ಕೆ ಸಮವಾಗಿದೆ. ಆದ್ದರಿಂದ ನಾವು ಈ 3 TLMಗಳ ಇವುಗಳ ಭಾಗಗಳ ಎಲ್ಲ ಬಾಹುಗಳ ಉದ್ದಗಳನ್ನು ನಾವು ಕಂಡುಹಿಡಿದುಕೊಂಡಿದ್ದೇವೆ. ಈಗ ನಮ್ಮ ಪ್ರಶ್ನೆಗೆ ಹಿಂದಿರುಗೋಣ. ಕೊಡಗಿನ ರೈತನೊಬ್ಬ 0.2 ಎಕರೆಯಲ್ಲಿ ಏಲಕ್ಕಿ ಬೆಳೆಯುತ್ತಾನೆ. ಕೀಟಗಳು ಅವನ ಬೆಳೆಯಲ್ಲಿ 0.3ರಷ್ಟನ್ನು ಹಾನಿ ಮಾಡಿದರೆ ಎಷ್ಟು ಎಕರೆ ಏಲಕ್ಕಿಗೆ ಹಾನಿಯಾಗುತ್ತದೆ? ಇಲ್ಲಿ ನಾವು ಏಲಕ್ಕಿ ಬೆಳೆದಿರುವ ಒಟ್ಟು ಎಕರೆಯ 0.3 ಭಾಗ ಎಷ್ಟು ಎಂದು ಕಂಡುಹಿಡಿಯಬೇಕು. ಏಲಕ್ಕಿ ಬೆಳೆದಿರುವ ಒಟ್ಟು ಎಕರೆ 0.2 ಎಕರೆ. ಆದ್ದರಿಂದ 0.2ರ 0.3 ಭಾಗವನ್ನು ಕಂಡುಹಿಡಿಯಬೇಕು. ವಸ್ತುವಿನ ನಿರ್ದಿಷ್ಟ ಭಾಗವನ್ನು ಕಂಡುಹಿಡಿಯುವುದು ಗುಣಾಕಾರದ ಮೂಲಕ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ನಮ್ಮ ಪ್ರಶ್ನೆಯು 0.2ರ 0.3 ಭಾಗ ಅಥವಾ 0.2 ಗುಣಿಸು 0.3 ಎಂದು ಆಗುತ್ತದೆ. ಇಲ್ಲಿ ನಾವು ಉತ್ತರವನ್ನು ಕಂಡುಹಿಡಿಯಲು ನಮಗೆ 3 ವಿಧಾನಗಳಿವೆ. ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವ ವಿಧಾನವನ್ನು ಪರಿಚಯಿಸಲು ಬಯಸುತ್ತೀರಿ ಎಂಬುದನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಇದರಲ್ಲಿ ಮೊದಲನೆಯದು ವಿಸ್ತೀರ್ಣ ವಿಧಾನ. ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ನಾವು ಅದರ ಉದ್ದ ಮತ್ತು ಅಗಲವನ್ನು ಗುಣಿಸುತ್ತೇವೆ. ಯಾವುದೇ 2 ಸಂಖ್ಯೆಗಳನ್ನು ಗುಣಿಸುವಾಗಲೂ ನಾವು ಅದೇ ವಿಧಾನವನ್ನು ಬಳಸಬಹುದು. ಈಗ ನಾವು ವಿಸ್ತೀರ್ಣ ವಿಧಾನದಲ್ಲಿ 0.2 ಮತ್ತು 0.3ರ ಗುಣಲಬ್ಧವನ್ನು ಹೇಗೆ ಕಂಡುಹಿಡಿಯುವುದೆಂದು ನೋಡೋಣ. ಸೊನ್ನೆ 0.2 ಗುಣಿಸು 0.3. ಈಗ ನಮ್ಮ ದಶಮಾಂಶ ಟ್ರೇನಲ್ಲಿರುವಂತಹ TLMಗಳನ್ನು ಬಳಸಿ ವಿಸ್ತೀರ್ಣ ವಿಧಾನದಲ್ಲಿ ಇದರ ಗುಣಲಬ್ಧವನ್ನು ಯಾವ ರೀತಿ ಕಂಡುಹಿಡಿಯುವುದೆಂದು ನೋಡೋಣ. 0.2 0.1 ಮೌಲ್ಯದ 2 ಸ್ಟ್ರಿಪ್ಗಳನ್ನು ಇರಿಸಿದ್ದೇವೆ. 0.3 0.2 ಮತ್ತು 0.3 ನಾವು ಈ ರೀತಿ ಇರಿಸೋಣ. ಈಗ ಇಲ್ಲಿ ನಮಗೆ 2 ಭಾಗಗಳಲ್ಲಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯಲು ಸಾಧ್ಯತೆ ಇದೆ. ಇದು ಒಂದು ಭಾಗ, ಎರಡು ಭಾಗಗಳಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಈ 2 ವಿಸ್ತೀರ್ಣಗಳಲ್ಲಿ ಯಾವ ಭಾಗದಲ್ಲಿ ನಮಗೆ ಬೇಕಾಗಿರುವಂತಹ ಇದರ ಗುಣಲಬ್ಧವನ್ನು ಪಡೆಯಲು ಸಾಧ್ಯ ಎಂಬುದನ್ನು ನಾವು ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಚರ್ಚಿಸಬೇಕು. ನಂತರ ನಾವು ವಿವರಿಸಬಹುದು. ಈಗ ತಾನೇ ನಾವು ತಿಳಿದಿರುವಂತೆ ಇದರ ಉದ್ದವು 1 ಮತ್ತು ಇದರ ಉದ್ದವು 1. ಆದ್ದರಿಂದ ನಮ್ಮ ಈ ಭಾಗದ ವಿಸ್ತೀರ್ಣ 1 ಗುಣಿಸು 1 ಎಂದು ಆಗುತ್ತದೆ. ಆದ್ದರಿಂದ ನಮಗೆ ಬೇಕಾಗಿರುವಂತಹ ಉತ್ತರವನ್ನು ಈ ಭಾಗದಲ್ಲಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಈಗ ನಾವು ತಿಳಿದಿರುವಂತೆ ಇದರ ಉದ್ದ 0.1, ಆದ್ದರಿಂದ 0.2, ಇದು 0.3. ಈ ಭಾಗದಲ್ಲಿ ನಾವು ನಮಗೆ ಬೇಕಾಗಿರುವಂತಹ
ಉತ್ತರವನ್ನು ಪಡೆಯಲು ಸಾಧ್ಯ. ಆದ್ದರಿಂದ ನಾವು ಈ ವಿಸ್ತೀರ್ಣವನ್ನು ಪೂರ್ಣಗೊಳಿಸೋಣ ನಮ್ಮ ಚಿಕ್ಕ ಚೌಕಗಳಿಂದ. ನಾವು 0.2 ಮತ್ತು 0.3 ಗುಣಿಸಿದಾಗ ನಮಗೆ ದೊರೆತಿರುವಂತಹ ವಿಸ್ತೀರ್ಣವು ಇದಾಗಿದೆ. ಈಗ ನಮಗೆ ದೊರಕಿರುವ ವಿಸ್ತೀರ್ಣದಲ್ಲಿ 0.01ರ 6 ಚೌಕಗಳು ಇದೆ. ಆದ್ದರಿಂದ ನಮ್ಮ ಉತ್ತರವು 0.2 ಗುಣಿಸು 0.3 ಸಮ 0.06 ಎಂದು ಆಗುತ್ತದೆ. ಈ ರೀತಿ ನಾವು ವಿಸ್ತೀರ್ಣ ವಿಧಾನದಲ್ಲಿ ಗುಣಾಕಾರವನ್ನು ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡಿಸಬಹುದು. ಆದ್ದರಿಂದ ರೈತನ 0.06 ಎಕರೆ ಏಲಕ್ಕಿ ಬೆಳೆ ಕೀಟಗಳಿಂದ ಪ್ರಭಾವಿತವಾಗಿದೆ ಎಂದು ನಾವು ಹೇಳಬಹುದು. ಪ್ರಾತಿನಿಧ್ಯ ಹಂತದಲ್ಲಿ ನಾವು ಚೌಕಳಿ ಪುಸ್ತಕದಲ್ಲಿ ಈ ರೀತಿ ಹಲವು ಲೆಕ್ಕಗಳನ್ನು ಪ್ರತಿನಿಧಿಸಬಹುದು. ಮೊದಲನೆಯದಾಗಿ 0.2 ಗುಣಿಸು 0.3. ನಮ್ಮ ಚೌಕಳಿ ಪುಸ್ತಕದಲ್ಲಿ 0.2 ಇದು 0.2 ಪ್ರತಿನಿಧಿಸುತ್ತದೆ. ನಂತರ 0.3. ಈಗ ಈ ಆಯತವನ್ನು ಪೂರ್ಣಗೊಳಿಸುವುದರ ಮೂಲಕ ಇದರ ವಿಸ್ತೀರ್ಣವನ್ನು ಕಂಡುಕೊಳ್ಳೋಣ. ಇಲ್ಲಿ ನಮಗೆ 0.01ರ 6 ಚೌಕಗಳು ನಮಗೆ ಉತ್ತರವಾಗಿ ದೊರಕಿದೆ. ಈಗ ಇದನ್ನು ನಮ್ಮ ದಶಮಾಂಶ ಸ್ಥಾನಬೆಲೆ ಸೂಚಕದಲ್ಲಿ ಯಾವ ರೀತಿ ಬರೆಯಬಹುದೆಂದು ಈ ರೀತಿ ಬರೆದು ತೋರಿಸೋಣ. ಇಲ್ಲಿ ನಮಗೆ 0.01ರ 6 ಚಿಕ್ಕ ಚೌಕಗಳು ದೊರೆತಿವೆ. ಬಿಡಿ ಸ್ಥಾನದಲ್ಲಿ ಏನೂ ಇರುವುದಿಲ್ಲ. ದಶಾಂಶದಲ್ಲಿ ಕೂಡ ಯಾವುದೇ ಪಟ್ಟಿ ಇರುವುದರಿಲ್ಲ. ಶತಾಂಶದಲ್ಲಿ 6 ಚಿಕ್ಕ ಚೌಕಗಳು. ಆದ್ದರಿಂದ 0.01 0.01 0.01ರ 6 ಚಿಕ್ಕ ಚೌಕಗಳು ನಮಗೆ ಉತ್ತರವಾಗಿ ದೊರಕಿದೆ. ಆದ್ದರಿಂದ 0.06 0.2 ಗುಣಿಸು 0.3 ಸಮ 0.06. ಈ ರೀತಿ ನಾವು ಚೌಕಳಿ ಪುಸ್ತಕದಲ್ಲಿ 0.2 ಗುಣಿಸು 0.3 ಪ್ರತಿನಿಧಿಸಿ ಮಕ್ಕಳಿಗೆ ವಿವರಿಸಬಹುದು. ಮೂರ್ತ ಮತ್ತು ಪ್ರಾತಿನಿಧ್ಯ ಹಂತಗಳಲ್ಲಿ ಸ್ವಲ್ಪ ಸಮಯವನ್ನು ಕಳೆದ ನಂತರ ನಾವು ಅಮೂರ್ತಕ್ಕೆ ತೆರಳೋಣ. ಈಗ ಅಮೂರ್ತದಲ್ಲಿ ಹೇಗೆ ಲೆಕ್ಕಗಳನ್ನು ಬಿಡಿಸುವುದು ಎಂದು ನೋಡೋಣ. ಮೊದಲನೆಯದು 0.25 ಗುಣಿಸು 3. 0.25 ಗುಣಿಸು 3. 3 5ಲಿ 15, 5 ದಶಕ 1, 3 2ಲಿ 6, 6 + 1 7, 3 0ಲಿ 0. ಈಗ ನಮಗೆ ಇಲ್ಲಿ ದಶಮಾಂಶ ಸ್ಥಾನಗಳು 2 ದಶಮಾಂಶ ಸ್ಥಾನಗಳನ್ನು ನಾವು ಗುಣ್ಯದಲ್ಲಿ ಕಾಣಬಹುದು. ಗುಣಕದಲ್ಲಿ ಯಾವುದೇ ದಶಮಾಂಶ ಸ್ಥಾನ ಇರುವುದಿಲ್ಲ. ಆದ್ದರಿಂದ ನಾವು ಉತ್ತರದಲ್ಲಿ 2 ದಶಮಾಂಶ ಸ್ಥಾನಗಳು ಬರುವಂತೆ ಬಿಂದುವನ್ನು ಇರಿಸೋಣ. ಆದ್ದರಿಂದ 0.25 ಗುಣಿಸು 3 ನಮ್ಮ ಗುಣಲಬ್ಧವು 0.75 ಆಗುತ್ತದೆ. ಹಾಗೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 0.2 ಗುಣಿಸು 0.3. 3 2ಲೆ 6, 3 0ಲಿ 0. ಈ ಸ್ಥಾನವನ್ನು ನಾವು ಮುಂದಿನ ಸ್ಥಾನದಿಂದ ಗುಣಿಸುವಾಗ ಈ ಸ್ಥಾನವನ್ನು ನಾವು ಖಾಲಿ ಬಿಡಬೇಕು. ಆದ್ದರಿಂದ ಈ ರೀತಿ ಸ್ಟಾರ್ ಅಥವಾ ಒಂದು ಚಿಹ್ನೆಯಿಂದ ಗುರುತಿಸಿಕೊಳ್ಳೋಣ. 0 2ಲಿ 0, 0 0ಲಿ 0. ನಾವು ಕೂಡುವುದರ ಮೂಲಕ 6 0 0. ಇಲ್ಲಿ ನಮಗೆ ಗುಣ್ಯದಲ್ಲಿ
1 ಸ್ಥಾನ, ಗುಣಕದಲ್ಲಿ 1 ಸ್ಥಾನ. ಆದ್ದರಿಂದ ಒಟ್ಟು 2 ಸ್ಥಾನ ಬರುವ ಹಾಗೆ ಬಿಂದುವನ್ನು ಇರಿಸೋಣ. ಆದ್ದರಿಂದ 0.2 ಗುಣಿಸು 0.3 ಗುಣಲಬ್ಧವು 0.06 ಆಗುತ್ತದೆ. ಈ ರೀತಿ ನಾವು ಕೊನೆಯಲ್ಲಿ ಅಮೂರ್ತ ಹಂತದಲ್ಲಿ ವಿದ್ಯಾರ್ಥಿಗಳಿಂದ ಲೆಕ್ಕಗಳನ್ನು ಮಾಡಿಸಬಹುದು. ನಮ್ಮ TLMಗಳು ಮಿತಿಗಳನ್ನು ಹೊಂದಿವೆ ಎಂಬುದನ್ನು ಗಮನಿಸುವುದು ಮುಖ್ಯ. ಉದಾಹರಣೆಗೆ ನಮ್ಮ ಶಾಲೆಗಳಲ್ಲಿ ಒಂದೇ TLM ಅನ್ನು ನಾವು ಹೊಂದಿರುತ್ತೇವೆ. ಆದ್ದರಿಂದ ಇಲ್ಲಿ ನಮ್ಮ ಈ TLMನಲ್ಲಿ ಪೂರ್ಣ ಸಂಖ್ಯೆಯ 1 ಚೌಕ ಮತ್ತು 0.1ರ 10 ಪಟ್ಟಿಗಳು ಮತ್ತು 0.01ರ 100 ಚೌಕಗಳನ್ನು ನಾವು ಹೊಂದಿದ್ದೇವೆ. ಆದ್ದರಿಂದ ನಮ್ಮ ಮೂರ್ತ ಹಂತದಲ್ಲಿ ನಮ್ಮ ಪ್ರಶ್ನೆಗಳು ಮತ್ತು ಉತ್ತರಗಳು ಯಾವಾಗಲೂ ಇವುಗಳ ಒಳಗೆ ಇರಬೇಕೆಂದು ನಾವು ಶಿಕ್ಷಕರು ಗಮನದಲ್ಲಿಟ್ಟುಕೊಳ್ಳಬೇಕು. ಪ್ರಾತಿನಿಧ್ಯ ಹಂತ ಮತ್ತು ಅಮೂರ್ತ ಹಂತಗಳಿಗೆ ಮುಂದುವರೆದಂತೆ ದೊಡ್ಡ ಸಂಖ್ಯೆಗಳನ್ನು ಬಳಸಬಹುದು. ಈಗ ವಿಸ್ತೀರ್ಣ ವಿಧಾನದಲ್ಲಿ ಇನ್ನೊಂದು ಉದಾಹರಣೆಯನ್ನು ಪ್ರಯತ್ನಿಸೋಣ. 1 ಚೀಲ ಅಕ್ಕಿಯ ತೂಕವು 1.2 ಕಿಲೋಗ್ರಾಂ. ಅದರಲ್ಲಿ ನೀವು ಒಂದು ದಿನದಲ್ಲಿ 0.4 ಭಾಗದಷ್ಟು ಬಳಸಿದರೆ ಎಷ್ಟು ಕಿಲೋಗ್ರಾಂಗಳಷ್ಟು ಅಕ್ಕಿಯನ್ನು ಬಳಸಲಾಗುತ್ತದೆ? ಇಲ್ಲಿ ನಾವು 1.2ರ 0.4 ಭಾಗವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ನಮ್ಮ ಪ್ರಶ್ನೆಯು 0.4 ಗುಣಿಸು 1.2 ಅಥವಾ 1.2 ಗುಣಿಸು 0.4 ಆಗುತ್ತದೆ. ಏಕೆಂದರೆ ಗುಣಾಕಾರವು ಪರಿವರ್ತನೆಯ ನಿಯಮ ಹೊಂದಿದೆ ಎಂದು ನಾವೆಲ್ಲ ತಿಳಿದಿದ್ದೇವೆ. ಒಂದು 1.2 ಗುಣಿಸು 0.4. ನಮ್ಮ TLMಗಳನ್ನು ಇರಿಸೋಣ. ಒಂದು 1.2 0.4. ಈಗ ಮತ್ತೊಮ್ಮೆ ಇಲ್ಲಿ ನಮಗೆ 2 ಭಾಗಗಳಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಮತ್ತೊಮ್ಮೆ ನಾವು ವಿದ್ಯಾರ್ಥಿಗಳೊಂದಿಗೆ ಇಲ್ಲಿ ಚರ್ಚಿಸಿ ನಂತರ ಮುಂದುವರಿಯೋಣ. ಹಾಗೆ ನಾವು ತಿಳಿದಿರುವ ಹಾಗೆ ಇದರ ಉದ್ದ 1 ಹಾಗೆ ಇದರ ಉದ್ದ 1 ಆಗಿರುವುದರಿಂದ ಈ ಭಾಗದ ವಿಸ್ತೀರ್ಣ 1 ಗುಣಿಸು 1 ಎಂದು ಆಗುತ್ತದೆ. ಆದ್ದರಿಂದ ನಮಗೆ ಬೇಕಾಗಿರುವ ಭಾಗ ಇದು ಆಗಿರುವುದಿಲ್ಲ. ಈಗ ಇಲ್ಲಿ ಗಮನಿಸೋಣ. ಇದರ ಉದ್ದ 1.2 1.2 ಗುಣಿಸು 0.4. ಆದ್ದರಿಂದ ನಾವು ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದರ ಮೂಲಕ ನಮ್ಮ ಉತ್ತರವನ್ನು ಕಂಡುಕೊಳ್ಳಬಹುದು. ಮೊದಲು 0.4ನ್ನು 0.2ರೊಂದಿಗೆ ಗುಣಿಸಿ ವಿಸ್ತೀರ್ಣವನ್ನು ಪೂರ್ಣಗೊಳಿಸೋಣ. ನಂತರ 0.4ರೊಂದಿಗೆ 1ಅನ್ನು ಗುಣಿಸುವುದರ ಮೂಲಕ ವಿಸ್ತೀರ್ಣವನ್ನು ಪೂರ್ಣಗೊಳಿಸೋಣ. ಈಗ ವಿಸ್ತೀರ್ಣ ಪೂರ್ಣಗೊಂಡಿದೆ. ಈಗ ನಮಗೆ ದೊರಕಿರುವಂತಹ ವಿಸ್ತೀರ್ಣವನ್ನು ಎಣಿಸಿ ನಮ್ಮ ಉತ್ತರವನ್ನು ಬರೆಯಬಹುದು. ಇಲ್ಲಿ ನಮಗೆ 0.1ರ 4 ನೀಲಿ ಪಟ್ಟಿಗಳು ಮತ್ತು 0.01ರ 8 ಚೌಕಗಳು ನಮಗೆ ಉತ್ತರವಾಗಿ ದೊರಕಿದೆ. ಆದ್ದರಿಂದ 1.2 ಗುಣಿಸು 0.4 ಇದರ ಗುಣಲಬ್ಧವು 0.48 ಆಗುತ್ತದೆ. ಈಗ ಪ್ರಾತಿನಿಧ್ಯ ಹಂತದಲ್ಲಿ 1.2 ಗುಣಿಸು 0.4. ಇಲ್ಲಿ 1.2 1.2 ಈ ರೀತಿ ತೆಗೆದುಕೊಂಡಿದ್ದೇವೆ. ಹಾಗೆಯೇ 0.4 ಇಲ್ಲಿ ತೆಗೆದುಕೊಂಡಿದ್ದೇವೆ. ನಂತರ ಈ ಚೌಕವನ್ನು ಪೂರ್ಣಗೊಳಿಸಿದಾಗ ನಮಗೆ ಇದರ ವಿಸ್ತೀರ್ಣದಲ್ಲಿ ಏನು ಲಭಿಸುತ್ತದೆ ಎಂಬುದನ್ನು ನೋಡೋಣ. ಈಗ 0.1ರ 1 ಪಟ್ಟಿ, 0.1ರ ಮತ್ತೊಂದು ಪಟ್ಟಿ, 0.1ರ ಇನ್ನೊಂದು ಪಟ್ಟಿ, 0.1ರ 4 ಪಟ್ಟಿಗಳು
ಹಾಗೆಯೇ ಇಲ್ಲಿ ಗಮನಿಸುವುದಾದರೆ .01 ಚೌಕಗಳು, 0.01 8 ಚೌಕಗಳು ನಮಗೆ ಉತ್ತರವಾಗಿ ಲಭಿಸಿದೆ. ಈಗ ನಾವು ಈ ಎಲ್ಲ ಪಟ್ಟಿಗಳನ್ನು ಎಣಿಸಿ ನಮ್ಮ ದಶಮಾಂಶ ಸ್ಥಾನ ಬೆಲೆ ಸೂಚಕದಲ್ಲಿ ಯಾವ ರೀತಿ ಬರೆಯಬಹುದೆಂದು ನೋಡೋಣ. ಇಲ್ಲಿ ನಮಗೆ ದಶಾಂಶದ 4 ಪಟ್ಟಿಗಳು, ಆದ್ದರಿಂದ ದಶಾಂಶ ಸ್ಥಾನದಲ್ಲಿ 4, ಶತಾಂಶ ಸ್ಥಾನದಲ್ಲಿ 8 ಚೌಕಗಳು, ಆದ್ದರಿಂದ 0.01 0.01 0.01 8 ಸ್ಥಾನಗಳಲ್ಲಿ ಬರೆಯಲಾಗಿದೆ. ಈಗ ನಮ್ಮ ಉತ್ತರವು 0 ಬಿಂದು ದಶಾಂಶ ಸ್ಥಾನದಲ್ಲಿ 4, ಶತಾಂಶ ಸ್ಥಾನದಲ್ಲಿ 8. ಆದ್ದರಿಂದ ನಮ್ಮ ಗುಣಾಕಾರ 1.2 ಗುಣಿಸು 0.4 ಗುಣಲಬ್ಧವು 0.48 ಆಗುತ್ತದೆ. ಈಗ ದಶಮಾಂಶದ ಕೆಲವು ಗುಣಾಕಾರಗಳನ್ನು ನಾವು ಚೌಕಳಿ ಹಾಳೆನಲ್ಲಿ ಹೇಗೆ ಪ್ರತಿನಿಧಿಸುವುದೆಂದು ತಿಳಿದುಕೊಂಡವು. ಇನ್ನೂ ದೊಡ್ಡ ಸಂಖ್ಯೆಗಳನ್ನು ನಾವು ದಶಮಾಂಶ ಗ್ರಿಡ್ಗಳನ್ನು ಬಳಸಿ ನಾವು ಗುಣಾಕಾರ ವಿಧಾನದಲ್ಲಿ ತಿಳಿಯಬಹುದು. ಅದು ಹೇಗೆ ಎಂದು ಈಗ ನೋಡೋಣ. ಈಗ ಉದಾಹರಣೆಗೆ 2.5 ಗುಣಿಸು 1.3. ಇಲ್ಲಿ ನಾವು ದಶಮಾಂಶ ಗ್ರಿಡ್ಗಳನ್ನು ನಾವು ಮೊದಲು ಪ್ರಶ್ನೆಯ ಗ್ರಿಡ್ಡನ್ನು ತೆಗೆದುಕೊಳ್ಳೋಣ. ಮೊದಲನೇದಾಗಿ 2.5, ಇದು ಪೂರ್ಣ ಸಂಖ್ಯೆ 1 ಪ್ರತಿನಿಧಿಸುತ್ತದೆ, ಆದ್ದರಿಂದ 2.5 2.5 ಈ ರೀತಿ ಇರಿಸೋಣ. ನಂತರ 1.3 ತೆಗೆದುಕೊಳ್ಳೋಣ. ಪೂರ್ಣ ಸಂಖ್ಯೆ 1 ಮತ್ತು 0.3. ಈ ರೀತಿ ನಮ್ಮ ಪ್ರಶ್ನೆಯ ಗ್ರಿಡ್ಡನ್ನು ಜೋಡಿಸಿದ ನಂತರ ನಾವು ಇಲ್ಲಿ ದೊರಕಿರುವಂತಹ ವಿಸ್ತೀರ್ಣವನ್ನು ಪೂರ್ಣಗೊಳಿಸೋಣ. ಈ ರೀತಿ ನಮ್ಮ ದಶಮಾಂಶ ಗ್ರಿಡ್ಗಳನ್ನು ಬಳಸಿ ವಿಸ್ತೀರ್ಣವನ್ನು ಪೂರ್ಣಗೊಳಿಸೋಣ. ಈಗ ನಮ್ಮ ವಿಸ್ತೀರ್ಣವನ್ನು ದಶಮಾಂಶ ಗ್ರಿಡ್ಗಳಿಂದ ಈ ರೀತಿ ಪೂರ್ಣಗೊಳಿಸಿದ ನಂತರ ನಾವು ಪ್ರಶ್ನೆಯ ಗ್ರಿಡ್ಗಳನ್ನು ತೆಗೆಯೋಣ. ನಮಗೆ ಉತ್ತರವಾಗಿ ದೊರಕಿರುವಂತಹ ಈ ವಿಸ್ತೀರ್ಣದ ಗ್ರಿಡ್ಗಳನ್ನು ನಾವು ಎಣಿಸಿ ಉತ್ತರವನ್ನು ಕಂಡುಕೊಳ್ಳಬಹುದು. ನಾವು ಇಲ್ಲಿ ಉತ್ತರವನ್ನು ಬರೆಯಲು 2 ವಿಧಾನಗಳನ್ನು ಬಳಸಬಹುದು. ಒಂದು ಅಮೂರ್ತದಲ್ಲಿ ಇವುಗಳನ್ನು ಕೂಡಿಸುವಂತಹ ಒಂದು ವಿಧಾನ, ಅಥವಾ ಇನ್ನೊಂದು ಈ ದಶಮಾಂಶ ಗ್ರಿಡ್ಗಳನ್ನು ನಾವು ಬದಲಾಯಿಸಿಕೊಂಡು ಅವುಗಳನ್ನು ಎಣಿಸಿ ಕೂಡ ನಾವು ಉತ್ತರವನ್ನು ಬರೆಯಬಹುದು. ಮೊದಲು ನಾವು ಅಮೂರ್ತ ಹಂತದಲ್ಲಿ ಕೂಡುವ ವಿಧಾನವನ್ನು ನೋಡೋಣ. ಇಲ್ಲಿ ನಾವು ನಮಗೆ ಉತ್ತರವಾಗಿ ದೊರಕಿರುವಂತಹ ಈ ಗ್ರಿಡ್ಗಳನ್ನು ಒಂದೊಂದಾಗಿ ನೋಡೋಣ. ಈಗ ಇಲ್ಲಿ ಮೊದಲು ಈ 2 ಗ್ರಿಡ್ಗಳನ್ನು ನೋಡೋಣ. ನಮಗೆ ತಿಳಿದಿರುವ ಹಾಗೆ ಇವುಗಳು ಪೂರ್ಣ ಸಂಖ್ಯೆಗಳು, ಆದ್ದರಿಂದ ನಾವು ಬಿಡಿ ಸ್ಥಾನದಲ್ಲಿ 2 ಎಂದು ಬರೆಯುತ್ತೇವೆ. ಈ 2 ಗ್ರಿಡ್ಗಳಲ್ಲಿ ನಮಗೆ ಯಾವುದೇ 10ನೇ 1 ಪಟ್ಟಿಗಳು ಇರುವುದಿಲ್ಲ, ಆದ್ದರಿಂದ 0. ಹಾಗೆಯೇ ದಶಾಂಶದ 0.01 ಯಾವ ಚೌಕವು ಕೂಡ ಇರುವುದಿಲ್ಲ, ಆದ್ದರಿಂದ 100ನೇ 1 ಸ್ಥಾನದಲ್ಲಿ 0. ಈಗ ಮುಂದಿನದನ್ನು ಇದಕ್ಕೆ ಕೂಡಿಸೋಣ. ಈಗ ನಮ್ಮ ಈ ಭಾಗವನ್ನು ಪರಿಗಣಿಸೋಣ. ಇಲ್ಲಿ ನಮಗೆ ಇಷ್ಟು ಸೇರಿ ಒಂದು 0.1 ಪಟ್ಟಿಯಾಗುತ್ತದೆ, ಆದ್ದರಿಂದ 0.5 5 ಪಟ್ಟಿಗಳು ದೊರಕಿದೆ. ಇದರಲ್ಲಿ ಯಾವುದೇ ಬಿಡಿ ಇರುವುದಿಲ್ಲ, ಆದ್ದರಿಂದ ಬಿಡಿ ಸ್ಥಾನದಲ್ಲಿ 0. 10ನೇ 1 5 ಪಟ್ಟಿಗಳು, 100ನೇ 1 ಸ್ಥಾನದಲ್ಲಿ 0. ಹಾಗೆಯೇ ನಂತರ ಈ 2 ಭಾಗಗಳನ್ನು ಪರಿಗಣಿಸೋಣ. ಇಲ್ಲಿ ನಮಗೆ 0.1 6 ಪಟ್ಟಿಗಳು ಉತ್ತರದಲ್ಲಿ ದೊರಕಿದೆ, ಆದ್ದರಿಂದ ಬಿಡಿ
ಇದನ್ನು ನಾವು ಇದಕ್ಕೆ ಕೂಡಿಸೋಣ. ಬಿಡಿ ಸ್ಥಾನದಲ್ಲಿ ಯಾವುದೂ ಇರುವುದಿಲ್ಲ. 10ನೇ ಒಂದರ 6 ಪಟ್ಟಿಗಳು, 100ನೇ ಒಂದರ ಯಾವುದೇ ಚೌಕ ಇರುವುದಿಲ್ಲ. ಆದ್ದರಿಂದ 100ನೇ ಒಂದರ ಸ್ಥಾನದಲ್ಲಿ 0. ಈಗ ಇದನ್ನು ಗಮನಿಸೋಣ. ಇಲ್ಲಿ ನಮಗೆ 100ನೇ ಒಂದರ ಅಂದರೆ 0.01ರ 9 ಚೌಕಗಳು ದೊರಕಿದೆ. ಆದ್ದರಿಂದ ಇಲ್ಲಿ ಬಿಡಿ ಸ್ಥಾನದಲ್ಲಿ 0, 10ನೇ ಒಂದರ ಸ್ಥಾನದಲ್ಲಿ 0, 100ನೇ ಒಂದರ ಸ್ಥಾನದಲ್ಲಿ 9 ಚೌಕಗಳು. ಈಗ ಈ ಕೊನೆಯ ಚಿಕ್ಕ ಭಾಗವನ್ನು ಗಮನಿಸೋಣ. ಇದರಲ್ಲೂ ಕೂಡ ನಮಗೆ 0.01ರ 6 ಚಿಕ್ಕ ಚೌಕಗಳು ನಾವು ಇದರಲ್ಲಿ ಕಾಣಬಹುದು. ಆದ್ದರಿಂದ ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇರುವುದಿಲ್ಲ, 10ನೇ ಒಂದು ಯಾವುದೂ ಇರುವುದಿಲ್ಲ. ಆದ್ದರಿಂದ 100ನೇ ಒಂದು ಸ್ಥಾನದಲ್ಲಿ 6. ಈಗ ನಾವು ಇವುಗಳನ್ನು ಕೂಡಿಸುವುದರ ಮೂಲಕ ನಮ್ಮ ಉತ್ತರವನ್ನು ಪಡೆದುಕೊಳ್ಳಬಹುದು. 9ಕ್ಕೆ 6, 15, ದಶಕ 1, 5 1 6, 6 6, 12, ದಶಕ 1, 2 + 1 3. ನಮಗೆ ಇಲ್ಲಿ ಈಗ 2.5 ಗುಣಿಸು 1.3 ಇದರ ಉತ್ತರವು ಗುಣಲಬ್ಧವು ನಮಗೆ 3.25 ದೊರಕಿದೆ ಎಂದು ನಾವು ಈ ರೀತಿ ಅಮೂರ್ತ ವಿಧಾನದಲ್ಲಿ ಇವುಗಳನ್ನು ಕೂಡಿಸುವುದರ ಮೂಲಕ ಇದರ ಉತ್ತರವನ್ನು ಕಂಡುಕೊಳ್ಳಬಹುದು. ಈಗ ಇನ್ನೊಂದು ವಿಧಾನದಲ್ಲಿ ನಾವು ಇದರ ಉತ್ತರವನ್ನು ಕಂಡುಕೊಳ್ಳಬಹುದು. ಅದನ್ನು ನಾವು ಈ ಗ್ರಿಡ್ಗಳನ್ನು ಮರುಗುಂಪು ಮಾಡುವುದರ ಮೂಲಕ ಇದರ ಉತ್ತರವನ್ನು ಕಂಡುಕೊಳ್ಳೋದು ಹೇಗೆ ಎಂದು ನೋಡೋಣ. ಈಗ ಇಲ್ಲಿ ನಮಗೆ ಉತ್ತರದಲ್ಲಿ ದೊರಕಿರುವಂಥ ಗ್ರಿಡ್ಗಳು ಪೂರ್ಣ ಸಂಖ್ಯೆ 1ರ 2, ನಂತರ ಇಲ್ಲಿ 0.1ರ 5 ಪಟ್ಟಿಗಳಿದೆ, ಇಲ್ಲಿ 0.1ರ 6 ಪಟ್ಟಿಗಳಿದೆ. ಇದರಲ್ಲಿ ಒಂದು ಪಟ್ಟಿಯನ್ನು ನಾವು ಕತ್ತರಿಸಿ ತೆಗೆದು ಈ 10 ಪಟ್ಟಿಗಳನ್ನು ಜೋಡಿಸಿ ಇನ್ನೊಂದು ಪೂರ್ಣ ಸಂಖ್ಯೆ 1ನ್ನು ಪಡೆಯಬಹುದು. ಇದು ಪೂರ್ಣ ಸಂಖ್ಯೆ 1. ನಂತರ ನಮಗೆ 0.1ರ 1 ಪಟ್ಟಿ, ಹಾಗೆಯೇ 0.01ರ ಈ ಚಿಕ್ಕ ಚೌಕಗಳನ್ನು ಕೂಡ ನಾವು ಮರುಗುಂಪು ಮಾಡಬಹುದು. ಇದರಲ್ಲಿ 9 ಚಿಕ್ಕ ಚೌಕಗಳಿದೆ. ಇನ್ನು ಒಂದು ಚಿಕ್ಕ ಚೌಕವನ್ನು ಇದರಿಂದ ತೆಗೆದು ಜೋಡಿಸೋಣ. ಈಗ ನಾವು ಗ್ರಿಡ್ಗಳನ್ನು ಈ ರೀತಿ ಮರುಗುಂಪು ಮಾಡಿದ ನಂತರ ಇದರ ಉತ್ತರವನ್ನು ಎಣಿಸಿ ಬರೆಯುವುದಾದರೆ ನಮಗೆ ಇಲ್ಲಿ ಪೂರ್ಣ ಸಂಖ್ಯೆ 3 ದೊರಕಿದೆ. ಆದ್ದರಿಂದ 2.5 ಗುಣಿಸು 1.3ರ ಗುಣಲಬ್ಧವು 3 ಪೂರ್ಣ ಸಂಖ್ಯೆಗಳು ಬಿಂದು. ಇಲ್ಲಿ ನಮಗೆ 0.1ರ 2 ಪಟ್ಟಿಗಳು ದೊರಕಿದೆ. ಆದ್ದರಿಂದ ದಶಾಂಶ ಸ್ಥಾನದಲ್ಲಿ 2, ಹಾಗೆಯೇ ಶತಾಂಶ ಸ್ಥಾನದಲ್ಲಿ 0.01ರ 5 ಚಿಕ್ಕ ಚೌಕಗಳು ಉಳಿದಿದೆ. ಆದ್ದರಿಂದ 5 ಶತಾಂಶ ಸ್ಥಾನದಲ್ಲಿ. ಆದ್ದರಿಂದ 2.5 ಗುಣಿಸು 1.3 ಇದರ ಗುಣಲಬ್ಧವು 3.25. ನಾವು ನಮ್ಮ ಈ ಹಂತದಲ್ಲಿ ಅಮೂರ್ತವಾಗಿ ಕೂಡಿರುವಂತಹ ಹಂತದಲ್ಲಿ ಕೂಡ ನಮ್ಮ ಉತ್ತರವನ್ನು ಕಂಡುಕೊಂಡಿದ್ದೇವೆ. 3.25. ಇಲ್ಲಿ ಸಹ 3.25 ನಮಗೆ ಉತ್ತರವಾಗಿ ದೊರಕಿದೆ. ಹೀಗೆ ನಮ್ಮ ದಶಮಾಂಶ ಗ್ರಿಡ್ಗಳನ್ನು ಬಳಸಿಕೊಂಡು ನಾವು ಮಕ್ಕಳಿಗೆ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹರಿಸಲು ನೀಡಬಹುದು.